ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಿವಾಗ ತೋರಿಸ್ತಾ ಇರೋ ಈ ಬಳ್ಳಿ ಯಾವುದು ಅಂತ ನೀವು ಅನ್ಕೊಂತಿದ್ದೀರಾ? ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ನಾನು ಈಗಲೇ ಹೇಳ್ಬಿಡ್ತೀನಿ ಯಾವ ಬಳ್ಳಿ ಇದು ಅಂತ. ಹಾಗಿದ್ರೆ ನಾನು ಹೇಳಕ್ ಮುಂಚೆ ನೀವೇನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಹಾಗೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನ ಮರಿಲೇಬೇಡಿ. ಕೆಳಗಡೆ ಕಾಣೋ ಬೆಲ್ ಐಕಾನ್ನ ಮುಟ್ಟಿದ್ರೆ ನಾನು ಮಾಡೋ ಹೊಸ ವೀಡಿಯೋಸ್ಗಳಾಗಿರ್ಬೋದು, ರೆಸಿಪಿಗಳಾಗಿರ್ಬೋದು ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೊಸೊಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ನಾನು ಇದೇನು ಅಂತ ಹೇಳ್ತೀನಿ. ಹಾಗಿದ್ರೆ ಇದೇನು ಅಂತ ನೋಡೋಣ. ನಾನಿವಾಗ ಇದ್ರ ಬೀಜ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೀವು ನೋಡ್ತಾ ಇರ್ಬೋದು ನೋಡಿ ವೀಕ್ಷಕರೇ, ಇದೇ ಬೀಜ. ಇದು ಹಾಗಲಕಾಯಿ ಬೀಜ ಅಂತ. ಈಗ ಸಾಮಾನ್ಯವಾಗಿ ನಾವು ಬೀಜ ಸಿಕ್ಕುತ್ತೆ, ಇಲ್ಲಾಂದರೆ ನೀವು ಅಂಗಡಿಯಿಂದ ಏನಾದರೂ ಹಾಗಲಕಾಯಿ ತಂದಿದ್ರೆ ಅದರಲ್ಲಿ ಕೂಡ ಈ ರೀತಿ ಬೀಜ ನೀವು ತೊಗೊಳ್ಬೋದು. ಎಳೆದಾಗಿದ್ರೆ ಮಾತ್ರ ಹುಟ್ಟೋದಿಲ್ಲ. ನಿನ್ನಾಗಿರುವಾಗ ಈ ರೀತಿ ಬೀಜನ ಕಲೆಕ್ಟ್ ಮಾಡಿಕೊಂಡು ನೀವು ಇದನ್ನು ನೆಡ್ಬೋದು. ಬನ್ನಿ, ಆಗಿದ್ರೆ ಇದನ್ನು ಯಾವ ರೀತಿ ನೆಡೋದು, ಹೇಗೆ ಸಸಿ ಆಗುತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಬೀಜ ಹಾಕಿ ಒಂದು 4-5 ದಿನ ಆದಮೇಲೆ ಇದು ಸಸಿ ಹುಟ್ಟಿರೋದು. ನೋಡಿ, ಇಷ್ಟಿಷ್ಟು ಉದ್ದ ಇದೆ. ಇವಾಗ ಇದನ್ನು ನಾನು ಇವಾಗ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಕೆಲವು ಹತ್ತತ್ರ ಇದೆ. ನೋಡಿ, ಇಲ್ಲಿ ಜಾಗ ಕಾಣಿಸ್ತಾ ಇದೆಯಲ್ವಾ, ಇದು ಖಾಲಿ ಜಾಗ, ಸ್ವಲ್ಪ ಜಾಗ ಇತ್ತು. ಇದನ್ನು ನಾನು ಚೆನ್ನಾಗಿ ಗುಂಡಿ ಎಲ್ಲ ತೆಗೆದು ಅದನ್ನು ಸರಿ ಮಾಡ್ಕೊಳ್ಬೇಕು. ನೋಡಿ, ನಾನು ಇದೆಲ್ಲ ಕೆತ್ತಿ ಸರಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನಾನೆಲ್ಲ ಕೆತ್ತಿ ಸರಿ ಮಾಡಿ ಸ್ವಲ್ಪ ಗುಂಡಿ ತೆಗೆದು ಮಣ್ಣೆಲ್ಲ ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಜಾಗದಲ್ಲಿ ಇವಾಗ ನಾನು ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು 4 ಗಿಡ ಹಾಕ್ಬೋದು ಈ ಜಾಗದಲ್ಲಿ. ಇವಾಗ ನಾನು ನನ್ನ ಮಗನ ಕೈಯಲ್ಲಿ ನೆಡೆಸ್ತಾ ಇದ್ದೀನಿ ಇದನ್ನು. ನನ್ನ ಮಗ ಇವಾಗ ಅದನ್ನು ನೆಟ್ಬಿಟ್ಟು ಒಳಗಡೆ ಮಣ್ಣು ಹಾಕಿ ಕ್ಲೀನಾಗಿ ಮುಚ್ತಾ ಇದ್ದಾನೆ. ಬೇರೆಲ್ಲ ಒಳಗಡೆ ಹಾಕ್ಬಿಟ್ಟು ಮುಚ್ಚಬೇಕು. ಈ ರೀತಿ ಮಣ್ಣು ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಒಂದು 4 ಸಸಿ ಕೂಡ ನೆಡ್ತಾನೆ. ಹೀಗೇನೆ ಅವನಿಗೂ ತುಂಬ ಖುಷಿಯಾಗುತ್ತೆ ಈ ರೀತಿ ಮಾಡೋದು, ಗಿಡ ನೆಡೋದು ಅಂತೆಲ್ಲ ಆದರೆ ಅವನಿಗೂ ಫುಲ್ ಖುಷಿ. ಇವಾಗ ಅವ್ನು ಸಾಯಂಕಾಲ ಸ್ಕೂಲಿಂದ ಬಂದಿದ ತಕ್ಷಣ ಈ ಕೆಲಸ ಮಾಡ್ತಾ ಇರೋದು. ಅವನು ಸ್ವಲ್ಪ ಈ ಕೆಲಸ ಮಾಡಿಬಿಟ್ಟು ಆಮೇಲೆ ಕುತ್ಕೊಂಡು ಹೋಮ್ವರ್ಕ್ ಎಲ್ಲ ಬರ್ಕೊಳ್ತಾನೆ. ಈ ರೀತಿ ಎಲ್ಲವನ್ನು ಅವನ ಕೈಯಲ್ಲಿ ನೆಡೆಸ್ತಾ ಇದ್ದೀನಿ ನಾನು. ಫುಲ್ಲು ನೆಟ್ಟಾಯಿತು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾನೆ. ಇವಾಗ ಸ್ವಲ್ಪ ನೀರು ಹಾಕಿದರೆ ಸಾಕು. ಇವಾಗ ಫಸ್ಟಿಗೆ ನಾವು ಕೆಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಗಿಡ ನೆಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಅವ್ನು ಸ್ವಲ್ಪ ನೀರು ಹಾಕ್ತಾ ಇದ್ದಾನೆ. ಈಗ ಈ ನೀರೆಲ್ಲ ಹಾಕಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಸಗಣಿ ನೀರನ್ನ ಮಾಡಿದ್ದೆ. ಸಗಣಿ ನೀರು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನಾವು ಅಡಿಕೆ ಸಿಪ್ಪೆ ಇರುತ್ತೆ, ಅಡಿಕೆ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ಮುಚ್ತಿದ್ದೀನಿ ನಾನು. ಏಕೆ ಅಂದರೆ ಇವಾಗ ಇದಕ್ಕೆ ಫಸ್ಟಿಗೆ ಏನು ಗೊಬ್ಬರ ಏನೂ ಹಾಕೋದಕ್ಕಾಗಲ್ಲ ಜಾಸ್ತಿ, ಏಕೆಂದರೆ ಚಿಕ್ಕದಾಗಿರೋದ್ರಿಂದ ನಾನು ಸಗಣಿನ ತಂದುಬಿಟ್ಟು ಅದನ್ನು ನೀರು ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಮತ್ತು ಈಗ ಬೇಡದೇ ಇರೋವಂಥ ಎಲೆಗಳು ಕಸಗಳಿದ್ದರೆ ಹಾಕ್ಬೋದು ಸ್ವಲ್ಪ. ನಾನಿವಾಗ ಇಲ್ಲಿ ಅಡಿಕೆ ಸಿಪ್ಪೆ ಇದೆ, ಅದನ್ನೇ ಹಾಕ್ಬಿಟ್ಟು ಈ ರೀತಿ ಮುಚ್ತಾ ಇದ್ದೀನಿ. ನಾವು ಈ ಅಡಿಕೆ ಸಿಪ್ಪೆ ಹಾಕೋದ್ರಿಂದ ನಮಗೆ ಸ್ವಲ್ಪ ನೀರಿನ ಅಂಶ ಉಳಿಯುತ್ತೆ. ಈಗ ಸ್ವಲ್ಪ ನೀರು ಹಾಕಿಟ್ರೆ ಅವಾಗ ಚೆನ್ನಾಗಿ ನೀರಿನ ಅಂಶ ಇರುತ್ತೆ, ಗಿಡ ಬೆಳೆಯೋದಕ್ಕೂ ಸಪೋರ್ಟು ಸಿಕ್ಕತ್ತೆ ಚೆನ್ನಾಗಿ. ನೋಡಿ, ಫುಲ್ ಖುಷಿಯಾಗಿ ಮಾಡ್ತಿದ್ದ ನನಗೇನೆ. ಸಸಿ ದೊಡ್ಡದಾದ್ಮೇಲೆ ಸ್ವಲ್ಪ ಗೊಬ್ಬರಗಳೆಲ್ಲ ಹಾಕೊಳ್ಬೋದು. ಮೊನ್ನೆ ತಾನೇ ನಾನು ಅದನ್ನು ಗುಂಡಿ ಎಲ್ಲ ತೆಗೆದು ಈ ರೀತಿ ನನ್ನ ಮಗನ ಕೈಲಿ ಗಿಡ ನೆಡೆಸಿದ್ದೆ. ಇವಾಗ ನೋಡಿ ಎಷ್ಟಿಷ್ಟು ಉದ್ದ ಬಂದಿದೆ ಅಂತ. ಇದಕ್ಕೀಗಾಗಲೇ ನಾನೊಂದು ಕೋಲು ಕೂಡ ಸಪೋರ್ಟ್ ಕೊಟ್ಟಿದ್ದೀನಿ. ಈ ರೀತಿ ನೀವು ಇನ್ ಕೇಸ್ ಈ ರೀತಿ ಕೋಲ್ ಕೂಡ ಸಪೋರ್ಟ್ ಕೊಟ್ಟು ಇದು ಮಾಡ್ಬೋದು. ನೆಲದಲ್ಲಿ ಜಾಗ ಇದ್ದರೆ ಈ ರೀತಿ ಕೂಡ ಹಾಕೊಳ್ಬೋದು ನೀವು. ಅಕಸ್ಮಾತ್ ನಿಮ್ಮ ಹತ್ರ ನೆಲದಲ್ಲಿ ಜಾಗ ಇಲ್ಲ ಅಂತಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಗ್ರೋ ಬ್ಯಾಗಲ್ಲೂ ಕೂಡ ಹಾಕೊಳ್ಬೋದು ನೀವು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಗ್ರೋ ಬ್ಯಾಗ್ಗಳು, ಇದರಲ್ಲಿ ಕೆಲವು ದೊಡ್ಡದು ಚಿಕ್ಕದು ಅಂತ ಇರುತ್ತೆ. ಈ ರೀತಿ ಗ್ರೋ ಬ್ಯಾಗಲ್ಲೂ ಕೂಡ ನೀವು ಹಾಕೊಂಡು ಇಟ್ಕೊಳ್ಬೋದು. ಹಾಗಿದ್ರೆ ನಾನು ವಿಡಿಯೋನ ಪೂರ್ತಿ ನೋಡಿ. ಇದು ಯಾವ ಗಿಡ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ತೀರಾ ನೋಡಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ.
ನಾವು ಈ ರೀತಿ ಮನೆಯಲ್ಲೇ ತರಕಾರಿ ಗಿಡಗಳನ್ನ ಬೆಳ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಈಗ ಹೊರಗಡೆ ಯಾವ್ಯಾವ ರೀತಿ ನಾವು ಕೆಮಿಕಲ್ ಹಾಕಿ ತರಕಾರಿಗಳನ್ನ ಬೆಳೆಸಿರ್ತಾರೆ, ಅದ್ರ ಬದಲು ನಾವೇ ಈ ರೀತಿ ಮನೆಯಲ್ಲಿ ಇರೋ ಜಾಗದಲ್ಲಿ ಪಾಟುಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಈ ರೀತಿ ಹಾಕಿ ಇಟ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ನಮಗೂ ಕೂಡ ಒಂದು ಚೇಂಜ್ ಸಿಕ್ಕುತ್ತೆ. ಹಾಗಾಗಿ ಈ ರೀತಿ ನಾನೊಂದು ಮಾಡ್ತಾ ಇರೋ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ನನಗಂತೂ ಈ ರೀತಿ ಮಾಡುವಾಗ ತುಂಬ ಖುಷಿ ಆಗ್ತಾಯಿತ್ತು. ನನಗೆ ತರಕಾರಿ ಗಿಡಗಳನ್ನೆಲ್ಲ ಹಾಕಬೇಕು ಅಂದರೆ ತುಂಬ ಇಷ್ಟ. ಹಾಗಾಗಿ ಕೆಲವು ತರಕಾರಿ ಗಿಡಗಳನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಖಾಲಿ ಜಾಗಗಳಿದೆ. ಇನ್ನೂ ಅಂದರೆ ಇವಾಗೆಲ್ಲ ಬೀಜ ಹಾಕಿದ್ದೀನಿ ಇಲ್ಲೆಲ್ಲ, ಇನ್ನೂ ಹುಟ್ಟಬೇಕಷ್ಟೇ. ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಬೀಜ ಹಾಕಿದ್ದೀನಿ, ಯಾವ್ಯಾವ ರೀತಿ ಗಿಡಗಳು ಬೆಳೆಯುತ್ತೆ, ಯಾವ್ಯಾವ ತರಕಾರಿಗಳಿದೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಇವಾಗಲೇ ಕೆಲವು ಬೀಜಗಳನ್ನೆಲ್ಲ ಹಾಕಿದ್ದೀನಿ, ಅದೆಲ್ಲ ಹುಟ್ಟಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡ್ತಾ ಇರ್ಬೋದು ಅಲ್ಲಿ ಗ್ರೋ ಬ್ಯಾಗಲ್ಲೂ ಸ್ವಲ್ಪ ಹಾಕಿದ್ದೀನಿ, ಹಾಗೆ ಇಲ್ಲಿ ಕೆಳಗಡೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ತರಕಾರಿಗಳನ್ನ ಹಾಕಿದ್ದೀನಿ ಅಂತ. ಎಲ್ಲನೂ ಮಿಸ್ ಮಾಡ್ದಿರಾ ನೋಡಿ, ಯಾವಾಗಲೂ ಪೂರ್ತಿ ವಿಡಿಯೋ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹೋಗ ನೋಡ್ತಾ ಇರ್ಬೋದು ಇದೇ ಹಾಗಲಕಾಯಿ ಸಸಿ. ಇವಾಗ ಚಿಕ್ಕದಿದೆ ನೋಡಿ, ಸ್ವಲ್ಪ ಬೆಳೆದಿದೆ. ಇವಾಗ ನಾನು ಇದಕ್ಕೆ ಕೋಲೆಲ್ಲ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದೀನಿ. ಇದು ಬಳ್ಳಿ ಥರ ಹಬ್ಬತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು 10 ಬೀಜ ಹಾಕಬೇಕು. 10 ಬೀಜ ಹಾಕಿದಾಗ ಅದರಲ್ಲಿ ಕೆಲವು ಚೆನ್ನಾಗಿ ಬರುತ್ತೆ, ಕೆಲವು ಬರೋದೇ ಇಲ್ಲ ಬೀಜ. ಹಾಗಾಗಿ ನಾವು ನೆಡುವಾಗ ಯಾವಾಗಲೂ ಒಂದು 10 ಬೀಜ ಹಾಕಬೇಕು. ನಾವು ಯಾವಾಗಲೂ ಬೀಜ ಹಾಕುವಾಗ 2 ಬೀಜ ಹಾಕಬೇಕು. 2 ಬೀಜ ಯಾಕೆ ಹಾಕೋದು ಅಂತಂದರೆ ಮೊಳಕೆ ಹೊಡೆದಾಗ ಅದು ಕೆಲವು ಸಲ ಒಂದು ಮಾತ್ರ ಇದಾಗುತ್ತೆ, ಒಂದು ಹುಟ್ಟೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾವು 2 ಹಾಕೋದ್ರಿಂದ ನಮಗೇನು ಇದಾಗೋದಿಲ್ಲ. ಆವಾಗ 2ರಲ್ಲಿ ಒಂದಾದರೂ ಬಂದೇ ಬರುತ್ತೆ. ಅಕಸ್ಮಾತ್ 2 ಬಂದರೂ ಕೂಡ ನೀವು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಈ ಕಡೆ ಇಲ್ಲೊಂದು ಸಾಲು ಹಾಕ್ಬಿಟ್ಟು ಇದಕ್ಕೆ ಈ ರೀತಿ ಕೋಲೆಲ್ಲ ಕೊಟ್ಟಿದ್ದೀನಿ. ಬೇರೆ ಇನ್ನೂ ನೆಟ್ಟಿರೋದನ್ನ ತೋರಿಸ್ತೀನಿ ಬನ್ನಿ. ಮೊನ್ನೆ ಇಲ್ಲಿ ನಾನು ನಿಮಗೆ ಗುಂಡಿ ತೋಡಿ ನೆಡೋದೆಲ್ಲ ತೋರಿಸಿದ್ದೆ ಯಾವ ರೀತಿ ಅಂತ. ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಜೀವ ಹಿಡ್ಕೊಂಡಿದೆ ಅಂತ. ಇಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಬೀಳೋದ್ರಿಂದ ಇನ್ನೂ ಸ್ವಲ್ಪ ಹಾಗೆ ಸ್ವಲ್ಪ ಬೆಳೀತಾ ಇದೆ ಇಲ್ಲಿ. ಮೊನ್ನೆ ನನ್ನ ಮಗನ ಕೈಲಿ ಇದನ್ನು ನೆಟ್ಸಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಇದು. ನೋಡಿರ್ಬೋದು ನೀವು, ನಾನಿಲ್ಲಿ 4 ನೆಟ್ಟಿದ್ದೆ, ಅದರಲ್ಲಿ 3 ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಗಿಡ ನೋಡ್ತಾ ಇರ್ಬೋದು ನೀವು, ಅದು ಬೇರೆ ಏನೋ ಹುಳ ಬಂದು ತಿಂದೋಗಿರೋದು. ಅದು ಸ್ವಲ್ಪ ಜೀವ ಇದೆ, ಅದು ಮತ್ತೆ ಹಾಗೆ ಬಿಟ್ಟಿದ್ದೀನಿ ಬಂದರೆ ಬರಲಿ ಅಂತ. ಇನ್ನು ನೋಡ್ತಾ ಇರ್ಬೋದು ನಾನು ಇದಕ್ಕೂ ಕೂಡ ಕೋಲ್ಗಳನ್ನ ಸಪೋರ್ಟ್ ಕೊಟ್ಟಿದ್ದೀನಿ. ಬಳ್ಳಿ ಥರ ಹಬ್ಬೋದ್ರಿಂದ ಇದಕ್ಕೆ ಕೋಲ್ಗಳು ಸಪೋರ್ಟ್ ಕೊಡಲೇಬೇಕು ನಾವು. ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ನೆಕ್ಸ್ಟ್ ವಿಡಿಯೋಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ, ತಪ್ಪದಿರ ಆ ವಿಡಿಯೋನು ಕೂಡ ನೋಡಿ. ಇದನ್ನು ಹಾಕಿ ನನಗೆ ಇವಾಗ ಒಂದು 25 ದಿನದ ಮೇಲಾಗಿದೆ. ಇಷ್ಟುದ್ದ ಬಂದಿದೆ. ಇವಾಗ ನಾನು ಇದೇ ಥರ ನೆಕ್ಸ್ಟ್ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ಮಿಸ್ ಮಾಡ್ದಿರ ನೋಡಿ. ಇವಾಗ ಇಷ್ಟು ಬಂದಿದೆ. ನಾನು ಹೂ ಯಾವ ರೀತಿ ಇರುತ್ತೆ, ಕಾಯಿ ಯಾವ ರೀತಿ ಬಿಡುತ್ತೆ, ಮತ್ತು ಆ ಕಾಯಿಗೆ ನಾವು ಪಾಲಿನೇಷನ್ ಯಾವ ರೀತಿ ಮಾಡಬೇಕು, ಅಂದರೆ ಅದು ಹೂ ಬಿಟ್ಟಿದ ತಕ್ಷಣ ನಾವು ಆ ಕಾಯಿಗೆ ಒಂದು ಪಾಲಿನೇಷನ್, ಅಂದರೆ ಆ ಹೂಗಿಗೆ ಪಾಲಿನೇಷನ್ ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ನೀವು ತಪ್ತೀರಾ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇದೇ ಥರ ನಾನು ವಿಡಿಯೋ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.